ನಮಸ್ಕಾರ. ಹಿಂದೂ ಧರ್ಮದ 18 ಮಹಾಪುರಾಣಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಕೆಲವು ಪುರಾಣಗಳಿವೆ, ಅವುಗಳ ಗಾತ್ರ, ಅವುಗಳ ಒಳಗಿನ ಜ್ಞಾನ ಅಬ್ಬಬ್ಬ ಕೇಳಿದ್ರೇನೇ ಆಶ್ಚರ್ಯ ಆಗತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂತಹದ್ದೇ ಒಂದು ಬೃಹತ್ ಗ್ರಂಥದ ಬಗ್ಗೆ. ಅದೇ ಪದ್ಮಪುರಾಣ. ಬನ್ನಿ, ಈ ಜ್ಞಾನಲೋಕಕ್ಕೆ ಒಟ್ಟಿಗೆ ಹೋಗೋಣ. ಮೊದಲಿಗೆ ಇದರ ಸೈಜ್ ಬಗ್ಗೆನೇ ಮಾತಾಡಬೇಕು. ಸುಮ್ಮನೆ ಯೋಚನೆ ಮಾಡಿ, ಪದ್ಮಪುರಾಣದಲ್ಲಿ ಎಷ್ಟು ಶ್ಲೋಕಗಳಿವೆ ಗೊತ್ತಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 55,000. ಹೌದು, 55,000 ಶ್ಲೋಕಗಳು. ಸ್ಕಂದಪುರಾಣ ಬಿಟ್ರೆ ಇದೇ ಎರಡನೇ ಅತಿದೊಡ್ಡ ಪುರಾಣ. ಅಂದ್ರೆ ಇದೊಂದು ಬರೀ ಪುಸ್ತಕ ಅಲ್ಲ, ಇದೊಂದು ಜ್ಞಾನದ ಸಾಗರನೇ ಸರಿ. ಸರಿ, ಇದಕ್ಕೆ ಪದ್ಮ ಅಂದ್ರೆ ಕಮಲ ಪುರಾಣ ಅಂತ ಯಾಕೆ ಕರೀತಾರೆ? ಇದರಿಂದ ಒಂದು ತುಂಬಾನೇ ಸುಂದರವಾದ ಕಲ್ಪನೆ ಇದೆ. ಏನಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಇದಾನಲ್ಲ, ಆತ ಹುಟ್ಟಿದ್ದೇ ಒಂದು ದೈವಿಕ ಕಮಲದಿಂದ ಅಂತ ಒಂದು ನಂಬಿಕೆ. ಅದೇ ಕಾರಣಕ್ಕೆ ಈ ಗ್ರಂಥಕ್ಕೂ ಆ ಪವಿತ್ರವಾದ ಹೆಸರು ಬಂತು. ಇದು ಈ ಪುರಾಣಕ್ಕೆ ಒಂದು ವಿಶೇಷವಾದ ಆಧ್ಯಾತ್ಮಿಕ ಹಿನ್ನೆಲೆಯನ್ನ ಕೊಡುತ್ತೆ. ಹಾಗಾದ್ರೆ ಬನ್ನಿ ಮೊದಲ ಭಾಗಕ್ಕೆ ಹೋಗೋಣ. ಅಷ್ಟಕ್ಕೂ ಈ ಪದ್ಮಪುರಾಣ ಅಂದ್ರೆ ಏನು? ಇದೇನು ಬರೀ ಕಥೆಗಳ ಪುಸ್ತಕನಾ? ಖಂಡಿತ ಇಲ್ಲ. ಇದನ್ನ ಕೇವಲ ಕಥೆಗಳ ಸಂಗ್ರಹ ಅಂತ ಅನ್ಕೊಂಡ್ರೆ ದೊಡ್ಡ ತಪ್ಪು. ಯಾಕಂದ್ರೆ ಇದು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾಗಿದ್ದು ತುಂಬಾನೇ ಪ್ರಮುಖವಾದ ಸ್ಥಾನವನ್ನ ಪಡೆದಿದೆ. ಅದರ ಸೈಜ್ ನೋಡಿ, ಅಬ್ಬಾ, ಇದನ್ನೆಲ್ಲ ಹೇಗರ್ಥ ಮಾಡ್ಕೊಳ್ಳೋದು ಅಂತ ಗಾಬರಿ ಆಗೋದು ಬೇಡ. ಪದ್ಮಪುರಾಣವನ್ನ ಒಂದು ರೀತಿ ಎನ್ಸೈಕ್ಲೋಪೀಡಿಯಾ ಅಂದ್ರೆ ವಿಶ್ವಕೋಶ ಅಂತ ಅನ್ಕೋಬಹುದು. ಇದರಲ್ಲೇನೆಲ್ಲ ಇದೆ? ಕಥೆಗಳಿವೆ, ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅನ್ನೋ ವಿವರಗಳಿವೆ, ಜೊತೆಗೆ ತುಂಬಾನೇ ಆಳವಾದ ಫಿಲಾಸಫಿ ಅಂದ್ರೆ ತತ್ವಶಾಸ್ತ್ರ ಕೂಡ ಇದೆ. ಅದಕ್ಕೆ ಇದನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಹೌದು, ಇಷ್ಟೊಂದು ದೊಡ್ಡ ಗ್ರಂಥವನ್ನ ಹೇಗೆ ಜೋಡಿಸಿದ್ದಾರೆ, ಅದನ್ನ ಹೇಗೆ ವಿಂಗಡಿಸಿದ್ದಾರೆ, ಕುತೂಹಲ ಆಗತ್ತೆ ಅಲ್ವಾ? ಪದ್ಮಪುರಾಣವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅಂತಾನೆ 5 ದೊಡ್ಡ ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಈ ಭಾಗಗಳಿಗೆ ಖಂಡಗಳು ಅಂತ ಕರೀತಾರೆ. ಈ 5 ಖಂಡಗಳು ಯಾವ್ಯಾವ ಅಂತ ನೋಡೋಣ. ಮೊದಲನೇದು ಸೃಷ್ಟಿಖಂಡ. ಹೆಸರೇ ಹೇಳೋ ಹಾಗೆ ಇದು ಬ್ರಹ್ಮಾಂಡದ ಸೃಷ್ಟಿ ಬಗ್ಗೆ ಹೇಳುತ್ತೆ. ಎರಡನೇದು ಭೂಮಿಖಂಡ. ಇದರಲ್ಲಿ ಭೂಮಿ, ಇಲ್ಲಿನ ತೀರ್ಥಕ್ಷೇತ್ರಗಳು, ಹಳೇ ಕಾಲದ ರಾಜರ ಕಥೆಗಳೆಲ್ಲ ಬರುತ್ತೆ. ಮೂರನೇದು ಸ್ವರ್ಗಖಂಡ. ಇದು ದೇವಲೋಕ, ಅದರ ವೈಭವದ ಬಗ್ಗೆ ವರ್ಣನೆ ಮಾಡುತ್ತೆ. ನಾಲ್ಕನೇದು ಪಾತಾಳಖಂಡ. ಇದರಲ್ಲಿ ರಾಮಕೃಷ್ಣರ ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಗಳಿವೆ. ಕೊನೆಯದಾಗಿ 5ನೇದು ಉತ್ತರಖಂಡ. ಇದು ಎಲ್ಲದಕ್ಕಿಂತ ದೊಡ್ಡದು. ಇದರಲ್ಲಿ ಮುಖ್ಯವಾಗಿ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ಬಗ್ಗೆ ತುಂಬಾನೇ ವಿವರವಾಗಿ ಹೇಳಲಾಗಿದೆ. ಸರಿ, ಈಗ ಇದರ ರಚನೆ ಅಂದ್ರೆ ಸ್ಟ್ರಕ್ಚರ್ ಬಗ್ಗೆ ಗೊತ್ತಾಯ್ತು. ಈಗ ಇದರ ಒಳಗಡೆ ಇರೋ ಕಂಟೆಂಟ್ ಬಗ್ಗೆ ನೋಡೋಣ. ಪದ್ಮಪುರಾಣವನ್ನ ಇಷ್ಟೊಂದು ಸ್ಪೆಷಲ್ ಮಾಡಿರೋ ವಿಷಯಗಳೇನು? ಇದರಲ್ಲಿರೋ ಮುಖ್ಯ ಕಥೆಗಳ್ಯಾವು? ಬನ್ನಿ ಅದನ್ನೂ ತಿಳ್ಕೊಳ್ಳೋಣ. ಪದ್ಮಪುರಾಣದ ಪ್ರಮುಖ ವಿಷಯಗಳನ್ನ ನೋಡಿದ್ರೆ ಇದು ಮುಖ್ಯವಾಗಿ ಒಂದು ವೈಷ್ಣವ ಪುರಾಣ. ಅಂದ್ರೇನು? ಅಂದ್ರೆ ಇದು ವಿಷ್ಣುವಿನ ಶ್ರೇಷ್ಠತೆಯನ್ನ ಸಾರುತ್ತೆ. ವಿಷ್ಣು ಮತ್ತು ಆತನ ಅವತಾರಗಳಾದ ರಾಮ, ಕೃಷ್ಣ ಇವರ ಮಹಿಮೆಯನ್ನ ವೈಭವೀಕರಿಸುತ್ತೆ. ಹಾಗಾಗಿ ವಿಷ್ಣುವಿನ ಮೇಲಿನ ಭಕ್ತಿನೇ ಈ ಇಡೀ ಪುರಾಣದ ಹೃದಯ ಅಂತ ಹೇಳ್ಬಹುದು. ಇನ್ನು ರಾಮಾಯಣದ ವಿಷಯಕ್ಕೆ ಬಂದ್ರೆ ಇಲ್ಲಿ ಬರೋ ಕಥೆಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿವೆ. ಯಾಕೆ ಗೊತ್ತಾ? ವಾಲ್ಮೀಕಿ ರಾಮಾಯಣದಲ್ಲಿ ಸಿಗದ ಕೆಲವು ಹೊಸ ವಿವರಗಳು, ಹೊಸ ಕಥೆಗಳು ಇಲ್ಲಿ ಸಿಗುತ್ತೆ. ಉದಾಹರಣೆಗೆ ಸೀತೆಯ ಪಾತ್ರದ ಬಗ್ಗೆ ನಾವು ಕೇಳಿರದ ಕೆಲವು ಹೊಸ ದೃಷ್ಟಿಕೋನಗಳು ಇದರಲ್ಲಿದೆ. ಇದು ನಮ್ಗೆಲ್ಲ ಗೊತ್ತಿರೋ ರಾಮಾಯಣಕ್ಕೆ ಒಂದು ಹೊಸ ಆಯಾಮವನ್ನ, ಒಂದು ಹೊಸ ಪರ್ಸ್ಪೆಕ್ಟಿವ್ ಅನ್ನ ಕೊಡುತ್ತೆ. ಪದ್ಮಪುರಾಣದ ಇನ್ನೊಂದು ದೊಡ್ಡ ಹೈಲೈಟ್ ಅಂದ್ರೆ ಗೀತಾ ಮಾಹಾತ್ಮ್ಯ. ಅಂದ್ರೆ ಭಗವದ್ಗೀತೆಯ ಒಂದೊಂದು ಅಧ್ಯಾಯವನ್ನ ಪಠಣ ಮಾಡಿದ್ರೆ ಅದರಿಂದ ಯಾವ ರೀತಿಯ ಆಧ್ಯಾತ್ಮಿಕ ಫಲ ಸಿಗುತ್ತೆ ಅನ್ನೋದನ್ನ ಈ ಪುರಾಣ ಡೀಟೇಲ್ ಆಗಿ ಹೇಳುತ್ತೆ. ಗೀತೆಯ ಒಂದೊಂದು ಚಾಪ್ಟರ್ಗೂ ಇರೋ ಮಹತ್ವವನ್ನ ಇದು ಎತ್ತಿ ಹಿಡಿಯುತ್ತೆ. ಇದು ನಿಜಕ್ಕೂ ಒಂದು ವಿಶೇಷವಾದ ವಿಷಯ. ಇನ್ನೊಂದು ಮುಖ್ಯವಾದ ಪಾಯಿಂಟ್, ಪದ್ಮಪುರಾಣವನ್ನ ಒಂದು ಸಾತ್ವಿಕ ಪುರಾಣ ಅಂತ ವರ್ಗೀಕರಿಸಿದ್ದಾರೆ. ಸತ್ವಗುಣ ಅಂದ್ರೆ ಏನು? ಅಂದ್ರೆ ಶುದ್ಧತೆ, ಒಳ್ಳೆತನ, ಸಾಮರಸ್ಯ. ಈ ಗುಣ ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ. ಹಾಗಾಗಿ ಈ ಪುರಾಣವನ್ನ ಓದೋದ್ರಿಂದ ಅಥವಾ ಕೇಳೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಜ್ಞಾನ ಸಿಕ್ಕುತ್ತೆ ಅಂತ ಒಂದು ಬಲವಾದ ನಂಬಿಕೆ. ಓಕೆ, ಇಷ್ಟೆಲ್ಲ ಕೇಳಿದ ಮೇಲೆ ಈ ಅದ್ಭುತವಾದ ಗ್ರಂಥವನ್ನ ಓದಬೇಕು ಅಥವಾ ಕನಿಷ್ಠ ಇದರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಅನಿಸ್ತಾ ಇದೆಯಾ? ಹಾಗಾದ್ರೆ ಅದಕ್ಕೆ ಕನ್ನಡದಲ್ಲಿ ಏನೆಲ್ಲ ಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು ಲಭ್ಯವಿದೆ ಅಂತ ಈಗ ನೋಡೋಣ. ಈಗಂತೂ ಡಿಜಿಟಲ್ ಯುಗ ಅಲ್ವಾ? ಹಾಗಾಗಿ ಈ ಜ್ಞಾನವನ್ನ ಪಡೆಯೋದು ತುಂಬಾನೇ ಸುಲಭ. ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಸೀರೀಸ್ ಇದೆಯಲ್ಲ,
ಅದರ ಸಂಪೂರ್ಣ ಕನ್ನಡ ಅನುವಾದ ಅಂದ್ರೆ ಸುಮಾರು 20ಕ್ಕೂ ಹೆಚ್ಚು ಸಂಪುಟಗಳು ಇಂಟರ್ನೆಟ್ ಆರ್ಕೈವ್ ಅಂತ ವೆಬ್ಸೈಟ್ನಲ್ಲಿ ಫ್ರೀಯಾಗೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಇಲ್ಲ, ನನಗೆ ಡಿಜಿಟಲ್ ಓದೋಕ್ಕಾಗಲ್ಲ, ಪುಸ್ತಕನೇ ಬೇಕು ಅನ್ನೋರಾದ್ರೆ ಅದಕ್ಕೂ ಆಪ್ಷನ್ ಇದೆ. ಇಡೀ ಗ್ರಂಥ ಓದೋ ಕಷ್ಟ ಆಗತ್ತೆ, ಸಾರಾಂಶ ಸಾಕು ಅಂದ್ರೆ ಓಂಕಾರ್ ಪಬ್ಲಿಷರ್ಸ್ ಮತ್ತು ಶ್ರೀನಿಧಿ ಪ್ರಕಾಶನದವರು ತುಂಬಾನೇ ಸರಳವಾದ ಕನ್ನಡದಲ್ಲಿ ಸಣ್ಣ ಸಣ್ಣ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಅವನ್ನು ಕೂಡ ನೋಡ್ಬೋದು. ಇನ್ನೂ ಓದೋಕ್ಕೂ ಟೈಮ್ ಇಲ್ಲ, ಆದ್ರೆ ಕೇಳಕ್ಕೆ ಇಷ್ಟ ಅನ್ನೋರಿಗೆ ಒಂದು ಅದ್ಭುತವಾದ ಮಾರ್ಗ ಇದೆ. ಮಹಾನ್ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯರು ಪದ್ಮಪುರಾಣದ ಬಗ್ಗೆ ನೀಡಿರೋ ಪ್ರವಚನಗಳು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅವ್ರು ಹೇಳೋದನ್ನ ಕೇಳಿದ್ರೆ ಸಾಕು, ಇಡೀ ಪುರಾಣದ ಸಾರ ಸುಲಭವಾಗಿ ಮನಸ್ಸಿಗೆ ಇಳಿದುಬಿಡುತ್ತೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳಿಂದ ಬರೆದ ಈ ಮಹಾಗ್ರಂಥ, ಇದರಲ್ಲಿರೋ ಜ್ಞಾನ, ಕಥೆಗಳು, ತತ್ವಶಾಸ್ತ್ರ ಇವೆಲ್ಲ ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಡ್ ಡಿಜಿಟಲ್ ಜಗತ್ತಿಗೆ ನಿಜವಾಗ್ಲೂ ಪ್ರಸ್ತುತವೇ? ಈ ಪ್ರಾಚೀನ ಜ್ಞಾನದಿಂದ ನಾವಿಂದು ಏನನ್ನ ಕಲಿಬೋದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?